ನಮಸ್ಕಾರ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ. ಈ ಸಾಂಗ್ ನೋಡಿದ್ದೀರ ಈಗ ನಮ್ಮ ಮಿಲಂದ್ ಅವ್ರು ಮಾಡಿರೋದು ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್. ನಿಜ ಹೇಳಬೇಕಂದ್ರೆ ನನಗೆ ಈ ಸಾಂಗ್ ಮಾಡೋಕ್ಕೆ ತುಂಬ ಈಸಿಯಾಗಿತ್ತು ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ. ಯಾಕಂದರೆ ಹೀರೋ ಬಂದು ತುಂಬ ಕಂಫರ್ಟಬಲ್ ಆಗಿ ಫ್ಲೆಕ್ಸಿಬಲ್ ಆಗಿ, ಅಂದರೆ ನನಗೆ ಸೆಟ್ಟಲ್ಲಿ ನೋಡಿದಾಗ ಅವರು ಈ ಥರ ಮಾಡ್ತಾರೆ ಅನಿಸ್ಲಿಲ್ಲ ನನಗೆ. ಅಂದರೆ ಅವ್ರು ಸುಮ್ಮನೆ ನಾರ್ಮಲಾಗಿ ನೋಡ್ಬೇಕಂದ್ರೆ ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ ಅಂತ ಅನ್ಸೋದಿಲ್ಲ ನನಗೆ. ಬಟ್ ಆ ಮೂಮೆಂಟಲ್ಲಿ ಆ ಸ್ಪಾಟಲ್ಲಿ ಮಾಡಬೇಕಂದ್ರೆ ಅನ್ನಿಸ್ತು, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಇವರು, ಇವ್ರ ಕೈಲೆಲ್ಲ ತೆಗೆಸ್ಬೇಕು, ಚೆನ್ನಾಗಿ ಮಾಡ್ಬೋದು ಅಂತೇಳಿ ಈ ಸಾಂಗ್ನ ಪ್ಲ್ಯಾನ್ ಮಾಡಿದ್ವಿ ನಾವು. ನಮ್ಮ ಡೈರೆಕ್ಟ್ರು ಜೊತೆಗೆ ತುಂಬ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ಅವ್ರು ನನಗೆ ಈ ಸಾಂಗ್ ಕೊಟ್ಟಾಗ ಈ ಸಾಂಗ್ ಸೆಟ್ಟಲ್ಲಿ ಮಾಡೋಣವಾ ಇಲ್ಲ ಆಚೆ ಮಾಡೋಣವಾ, ಹೇಗೆ ಮಾಡೋಣ ಅಂತ ಕೇಳಿದ್ರು ಸಾರು. ನಾವು ಇದನ್ನು ಸೆಟ್ಟಲ್ಲಿ ಮಾಡಿದ್ರೆ ಜಸ್ಟ್ ಒಂದು ಝೋನಲ್ಲಿ ಇರುತ್ತಷ್ಟೇ. ಜಸ್ಟ್ ಇದನ್ನ ಆಚೆ ಕಡೆ ಸೆಟ್ಟಲ್ಲೇ ಮಾಡೋಣ, ಅದು ಸೆಟ್ ಥರನೇ ಕಾಣಲಿ, ಔಟ್ಡೋರ್ ಮಾಡಿದ್ರು ಸೆಟ್ ಥರನೇ ಅನ್ನಿಸ್ಬೇಕು, ಆ ಥರ ಮಾಡೋಣ ಅಂತೇಳಿ ಈ ಸಾಂಗ್ನ ಮಾಡಿದ್ದು ನಾವು. ಡೈರೆಕ್ಟ್ ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದರು. ಇದಕ್ಕೆಲ್ಲ ಕಾರಣ ನಮ್ಮ ಮಂಜು ಸಾರು. ಏನಕ್ಕೆ ಅಂದರೆ ಏನೇ ಹೀರೋ ಅವರು ಇದಾಗಿದ್ರು ಕ್ವಾಲಿಟಿ ಕ್ವಾಂಟಿಟಿಗೆ ಯಾವುದಕ್ಕೂ ಮಿಸ್ ಮಾಡಲಿಲ್ಲ. ಯಾಕಂದರೆ ಎಲ್ಲ ಶೋ ಗರ್ಲ್ಸು, ಆಮೇಲೆ ಒಳ್ಳೆ ಡ್ಯಾನ್ಸರ್ಸ್ಗಳು, ಆಮೇಲೆ ಕಾಸ್ಟ್ಯೂಮ್ಸು ಎಲ್ಲ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸೇ ಹಾಕಿದ್ದು ಈ ಸಾಂಗಿಗೆಲ್ಲ. ಯಾವುದೂ ಕಾಂಪ್ರಮೈಸಿಂಗ್ ಇಲ್ದಂಗೆ ಮಾಡಿದಂಥ ಸಾಂಗ್ ಇದು. ತುಂಬ ಚೆನ್ನಾಗಿ ಅದ್ಭುತವಾಗಿ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ, ಬಟ್ ಅವರು ಅಷ್ಟೇ ಈ ಸಾಂಗಿಗೆ ತುಂಬ ಎಫರ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. 3 days ಮಾಡಿದ್ವಿ ಸಾಂಗ್, 3 days ಶೂಟ್ ಮಾಡಿದ್ದು. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಈ 2025 ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾಯಿಂದ. ಅಲ್ಲ, ಇವತ್ತು ನಮ್ದೇನಿಲ್ಲ ಮಾತಾಡೋದು, ಇವತ್ತು ಎಲ್ಲ ಮಾಸ್ಟ್ರೇ. ಇವತ್ತು ಡೈರೆಕ್ಟ್ರು ನೋಡಿದಿರ ಸಾಂಗು, ಇದೇನು ಎನರ್ಜಿ ಇದೆ ಸಾಂಗಲ್ಲಿ, ಇದೇ ಎನರ್ಜಿ ಥ್ರೂಔಟ್ ನಮಗೆ ನೀವು ಸಿನಿಮಾದಲ್ಲೂ ಕಾಣ್ತೀರ. ಅಂದರೆ ಇದೇ ಸ್ಟೈಲು, ಇದೇ ಗ್ಲ್ಯಾಮರ್, ಇದೇ ಎನರ್ಜಿ ನಿಮಗೆ ಎಂಟೈರ್ ಸಿನಿಮಾ ಕೂಡ ನಿಮಗೆ ಈವೆಂಟ್ ಆಕ್ಯುಪೇಷನಲ್ಲೂ ಇದೆ. ಅದನ್ನು ನಾನು ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಆ್ಯಂಡ್ ಸಾರ್ ಹೇಳಿದ್ರು, ಈಗ ಸಾರ್ದು ಈ ಸಾಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. 3ನೇ ದಿನ ಪ್ಯಾಕಪ್ ಮಾಡಿದ್ವಿ. ಪ್ಯಾಕಪ್ ಮಾಡಿ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು ಮುರಳಿ ಮಾಸ್ಟ್ರು. ಸರಿ, ಅಲ್ಲೇ ಮಾಗಡಿ ರೋಡ್ ಹತ್ರ ಪ್ಯಾಕಪ್ ಮಾಡಿ, ಅದು ನಾವು ಅವತ್ತು ಸಾರ್ದು ಟ್ರೀಟ್ ಇತ್ತು, ಅದು ಮಂಜು ಸರ್ಗೆ ಗೊತ್ತಿದ್ದು, ಇವತ್ತೇ ಗೊತ್ತಾಗ್ತಿರೋದು. ಪ್ರೊಡ್ಯೂಸರ್ನ ಬಿಟ್ಟು ಟ್ರೀಟ್ಗೆ ಹೋಗಿದ್ವಿ. ಅದು ನಮ್ಮ ಕಾರು ಫ್ಲ್ಯಾಟ್ ಸರ್ಫೇಸ್ ಅಂತ ಇಳಿಸಿ, ಅದು ಫುಟ್ಪಾತ್ ಇದರಿಂದ ಇಳಿದು ಸೈಲೆನ್ಸರ್ ಪೈಪೆಲ್ಲ ಹೊಡೆದಾಕಿ ಆ ಥರದೆಲ್ಲ ಕಥೆಗಳಾಗಿತ್ತು. ನಾವು ಲಾಕ್ ಆಗಿದ್ವಿ ಈ ಸಾಂಗ್ ಶೂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಇಲ್ಲೆಲ್ಲ ಹೋಟ್ಲ್ ಒಳಗೆ ಹೋಗಿದ್ದು ಮುಂಚೆನೇ ಅದು. ಇದು ಮಾಗಡಿ ರೋಡಲ್ಲಿ ಯಾವುದೋ ಅಲ್ಲಿ ಮಜಾ ಏನಂದ್ರೆ, ನಿಮ್ಗೆ ಒಂದೊಂದು ಬ್ಲಾಕ್ ಅಲ್ಲಿ ಒಂದೊಂದು ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇರುತ್ತೆ. ನಾವು ವೇಟ್ ಮಾಡಬೇಕು ಸಿನಿಮಾದಲ್ಲಿ ಶೂಟ್ ಮಾಡೋಕ್ಕೆ, ಅಷ್ಟು ಬ್ಯುಸಿ ಆಗ್ಬಿಟ್ಟಿದೆ. ಅದೇ ಆ ಥರ ನಮ್ಮ ಫಿಲಮ್ ಅಲ್ಲಿ ಫಸ್ಟ್ ಕಂಪೋಸ್ ಆಗಿದ್ದು ಸಾಂಗ್ ಇದೇನೆ. ಅಂದ್ರೆ ನಾವು ಕಂಪೋಸಿಷನ್ ಇದರಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಇದನ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಅಂದ್ರೆ ನಾನು ಹಿಂಗೆ ಶೂಟ್ ಮಾಡ್ತೀನಿ, ಅದು ಒಂದು ಜಾತ್ರೆಯಿಂದ ಲೀಡ್ ಆಗುತ್ತೆ. ಆ ಜಾತ್ರೆಯಲ್ಲಿ ನಾನು ಆ ತಲೆ ಮೇಲೆ ದೇವರು ಹೊರೋದು ಮತ್ತೆ ಚಾವಟಿ ಇಟ್ಟು ಅದೆಲ್ಲ ಯೂಸ್ ಮಾಡ್ತೀನಿ. ಸೊ ಆ ಉರ್ಮಿ ಸೌಂಡ್ನ ಓಪನ್ ಮಾಡಿ, ಆ ಉರ್ಮಿ ಸೌಂಡಿಗೆ ಒಂದು ವೆಸ್ಟರ್ನ್ ಇಲ್ಲಿ ಟ್ರಾವೆಲ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಟ್ರಾವೆಲ್ ಮಾಡಿದ್ವಿ. ಆಮೇಲೆ ಪ್ರಮೋದ್ ಮರವಂತೆ ಇದಕ್ಕೆ ಲಿರಿಕ್ಸ್ ಅಂತ ಫೈನಲ್ ಆದಮೇಲೆ ಅವರೊಂದು 5-6 ವರ್ಷನ್ ಬರೆದ್ರು. ಒಂದೊಂದು ವರ್ಷನಿಂದ ಒಂದೊಂದು ಬೆಸ್ಟ್ ಲೈನ್ನ ಪಿಕ್ ಮಾಡಿ ಕೊನೆಗೆ ಒಂದು ಕಂಪೋಸ್ ಮಾಡಿದ್ದು. ಆಮೇಲೆ ಲಾಸ್ಟ್ ವಾಯ್ಸ್ ಮಿಕ್ಸಿಂಗ್ ಆಗಿದ್ದ ಸಾಂಗ್ ಇದೆ. ಅಂದರೆ ವಿಜಯ್ ಪ್ರಕಾಶ್ ಸರ್ ಕೈಯಲ್ಲಿ ಅದನ್ನ ಆಡಿಸಿತ್ತು. ಅವ್ರ ಸ್ಟುಡಿಯೋದಲ್ಲಿ ಹೋದ್ವಿ ಮಾಸ್ಟರ್, ಒಂದು 2 ಬಕೆಟ್ ಸಮೋಸ ತರಿಸಿದ್ರು. ಸಮೋಸ ತಿಂದು ಮುಗಿಸೋಷ್ಟರಲ್ಲಿ ರೆಕಾರ್ಡಿಂಗ್ ಮುಗಿಸ್ಬಿಟ್ರು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ವಿಜಯ್ ಪ್ರಕಾಶ್ ಸರ್ ನನಗೆ ಈ ಸಾಂಗಲ್ಲಿ ಒಂದು ನನಗನ್ಸಿದ್ದೇನೆಂದರೆ, ನೆಕ್ಸ್ಟ್ ಕಮಿಂಗ್ ಸಿನಿಮಾಗಳಲ್ಲಿ ಫೈನಲ್ ಸಿಂಗರ್ ಕೈಯಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗಲೂ ನಾವು ಶೂಟಿಂಗ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಇದೆಲ್ಲ ಶೂಟೆಲ್ಲ ಮುಗಿದೋಗ್ಬಿಟ್ಟಿತ್ತು, ನಾವು ಟ್ರ್ಯಾಕಲ್ಲೇ ಶೂಟ್ ಮಾಡಿದ್ವಿ. ಬಟ್ ವಿಜಯ್ ಪ್ರಕಾಶ್ ಸರ್ ಆಡಿದಾಗ ಅವ್ರದ್ದೊಂದು ಸ್ಟೈಲಲ್ಲಿ ಒಂದಷ್ಟು ಇಂಪ್ರೂವೈಸೇಷನ್ ಎಲ್ಲ ಮಾಡಿದ್ರಲ್ಲ. ಸೊ ಆ ಎಕ್ಸ್ಪ್ರೆಷನ್ಸ್ ನಮ್ಗೆ ಮುಂಚೆನೇ ಸಿಕ್ಕಿದ್ರೆ ಇನ್ನೊಂದಷ್ಟು ಬೆಸ್ಟ್ ಎಕ್ಸ್ಪ್ರೆಷನ್ ಸಿಕ್ಕಿರೋದು ಶೂಟ್ ಮಾಡೋ ಟೈಮಲ್ಲಿ ಅನ್ನೋದೊಂದು ಅನುಭವ ಆಯ್ತು ನನಗೆ. ಸೊ ಇದೊಂದು ಲೆಸನ್. ನೆಕ್ಸ್ಟ್ ಟೈಮಲ್ಲಿ ಫೈನಲ್ ಸಿಂಗರ್ನೇ ಫಸ್ಟ್ ವಾಯ್ಸ್ ಮಿಕ್ಸಿಂಗ್ ಮಾಡ್ಕೊಂಡು ಅದ್ರ ಶೂಟ್ಗೆ ಹೋಗ್ಬೇಕು ಅಂತ ಅನಿಸಿದ್ದು. ಆ್ಯಂಡ್ ಅದೇ ನಾವು ಮಂಜು ಸರ್ ಬಗ್ಗೆ ಪ್ರತಿ ಸಲ ಹೇಳಿದ್ದೀನಿ, ಕೇಳಂಗೆ ಇಲ್ಲ. ಸೊ ಅವ್ರಿಗೆ ಸಿನಿಮಾ ಮೇಲೆ ಇರೋ ಪ್ಯಾಷನ್ ಇದೆಯಲ್ಲ, ಆ ಪ್ಯಾಷನ್ ನಿಮಗೆ ನಾವು ಬಿಟ್ಟಿರೋ ಅಷ್ಟು ಕಂಟೆಂಟಲ್ಲೂ ಕಾಣುತ್ತೆ.
ಸಿನಿಮಾಗೆ ಇದು ಬೇಕು ಅಂದರೆ ಅದು ಪಕ್ಕ, ಅಂದರೆ ಅದ್ರಲ್ಲಿ ಏನು ಕಾಂಪ್ರಮೈಸ್ ಇಲ್ಲದೆ ಎಲ್ಲನೂ ಒದಗಿಸಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗೂ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಲವಿತ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೊಂದು ಪ್ರೆಷರ್ ಇತ್ತು, ಅಂದರೆ ತುಂಬ ದೂರ ಇತ್ತು ಲೊಕೇಶನ್ನು. ಅಷ್ಟು ದೂರ ಹೋಗಿ ಇಷ್ಟು ಜನನ್ನ ಗುಡ್ಡೆ ಹಾಕ್ಕೊಂಡು 3 ಡೇಸಲ್ಲಿ ಅಚೀವ್ ಮಾಡೋದು ಭಾಳ ಕಷ್ಟ ಆಯ್ತು ಆ್ಯಕ್ಚುಲಿ, ಟೆಕ್ನಿಕಲಿ ಸ್ಪೀಕಿಂಗ್. ಬಟ್ ಫೈನಲಿ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದ್ದರಿಂದ ಅಚೀವ್ ಮಾಡಿದ್ವಿ. ಎಲ್ಲ ನೋಡಿದ್ದೀರಾ. ಸೊ ಫೆಬ್ರವರಿ 7 ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಇನ್ ಗೋಯಿಂಗ್ ಫಾರ್ವರ್ಡ್ ನಮ್ದು ಇನ್ನೂ ಟ್ರೈಲರ್ ಲಾಂಚು, ಇನ್ನೊಂದು ಸಾಂಗ್ ಲಾಂಚ್ ಎಲ್ಲ ಇರುತ್ತೆ. ಹೋಗ್ತಾ ಮಿಕ್ಕಿದೆಲ್ಲ ವಿಷಯಗಳನ್ನ ಮಾತಾಡೋಣ. ಥ್ಯಾಂಕ್ ಯು. ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು ಬಂದಿದ್ದಕ್ಕೆ. ನಾನು ತುಂಬಾ ಅಂದ್ರೆ ಫಸ್ಟ್ ಟೈಮ್ ದೀಪಕ್ ಸರ್ ಮೇಲಿಂದ ಬನ್ನಿ ಒಂದು ಅದ್ಭುತವಾಗಿ ಒಂದು ಹಾಡು ಬಂದಿದೆ, ನೀವು ಕೇಳಬೇಕು ಅಂತ ಅವ್ರ ಕಾರಲ್ಲಿ ಕೂತ್ಕೊಂಡು, ಐ ಥಿಂಕ್ ಸರ್ ಕಾರಲ್ಲೇ ಕೂತ್ಕೊಂಡು ನಾವು ಕೇಳಿದ್ ಫಸ್ಟ್ ಟೈಮು. ಬೀಟ್ಸ್ ಕೇಳಿದಾಗ ಸಿಕ್ಕಾಬಿಟ್ಟೆ ಖುಷಿ ಆಯ್ತು ನನಗೆ. ಐ ಡೋಂಟ್ ಥಿಂಕ್ ಇಲ್ಲಿನ ಸ್ಕ್ರೀನ್ ಮತ್ತೆ ಈ ಸ್ಪೀಕರ್ಸ್ ಅಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ ನನಗೆ ಅನಿಸ್ಲಿಲ್ಲ ಅಲ್ಲಿ ಕೂತ್ಕೊಂಡಾಗ. ಬಿಕಾಸ್ ನಾವು ನೋಡಿರೋ ವಿಜುವಲ್ ಫೀಲು ಮತ್ತೆ ಆ ಸ್ಪೀಕರ್ ಸೌಂಡಿಂಗು ನನಗೇನೋ ಸಮಾಧಾನ ಆಗಲಿಲ್ಲ ಕೂತ್ಕೊಂಡು ಕೇಳಿದಾಗ. ಐ ಥಿಂಕ್ ಮೈನ್ ಥಿಯೇಟರ್ಸ್ ಅಲ್ಲಿ ನೀವು ಕೇಳಿದಾಗ ಇನ್ನೂ ಒಂದು ವಾವ್ ಫೀಲಿಂಗ್ ಬರುತ್ತೆ ಈ ಹಾಡು. ಫಸ್ಟ್ ಟೈಮ್ ಕೇಳಿದಾಗೆ ತುಂಬಾನೇ ಇಂಪ್ರೆಸ್ ಆಗಿದೆ ನಾನು. ಬಟ್ ಖುಷಿ ಜೊತೆಗೆ ಏನ್ ಭಯ ಅಂದ್ರೆ ಈ ತರ ಬೀಟ್ಸ್ ಇದೆ, ಇದಕ್ಕೆ ಇನ್ ಹೆಂಗ್ ಸ್ಟೆಪ್ಸ್ ಹಾಕೋದು, ನಾನು ಏನ್ ಮಾಡ್ಲಿ ಅನ್ನೋ ಸಖತ್ತು ಭಯ ಇತ್ತು ನನಗೆ. ಐ ಥಿಂಕ್ ಮುರಳಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. 7 to 8 days ಎವ್ರಿ ಡೇ 2 hours ಹೋಗಿ ಟ್ರೈನ್ ಮಾಡಿ ಮುರಳಿ ಮಾಸ್ಟರ್ಗೆ ಒಂದಿಷ್ಟು ಐಡಿಯಾಸ್ ಇತ್ತು, ಹಿಂಗ್ ಮಾಡುವ ಇವ್ನಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಮಾಸ್ಟರ್ ಫಸ್ಟ್ ಹಾರ್ಡ್ ನನ್ನ ಇಂಟ್ರಡಕ್ಷನ್ ನಾನು ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ನೋ ನಾನು ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅವರು ತುಂಬಾ ಸಪೋರ್ಟ್ ಮಾಡಿ ಎವ್ರಿ ಡೇ 2 hours ನನಗೆ ಪ್ರಾಕ್ಟೀಸ್ ಮಾಡಿ, ಅವರು ಮತ್ತೆ ಪ್ರವೀಣ್ ಅಂತ ಇದ್ರು. ಸೊ ಬೋತ್ ಆಫ್ ದೆಮ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಫೈನಲಿ ಆನ್ ಸೆಟ್ ಹೋದಾಗ್ಲೂ ಅಷ್ಟೇ ಫಸ್ಟ್ ಟೈಮ್, ಬಿಕಾಸ್ ನಾನು ಒಬ್ನೇ ಅಂಡ್ 16 ಜನ ಹುಡುಗಿರಿದ್ರು. ಒಂಚೂರು ಖುಷಿನೂ ಇತ್ತು, ನರ್ವಸ್ ಆಗೂ ಇದ್ದೆ ಸ್ವಲ್ಪ. ಬಟ್ ಫೈನಲಿ ಔಟ್ಪುಟ್ ನೋಡಿದಾಗ ನನ್ನ ಇಡೀ ಸಿನಿಮಾದಲ್ಲಿ 3 ಹಾಡಿನಲ್ಲಿ ಈ ಹಾಡು ನನಗೆ ತುಂಬಾನೇ ಇಷ್ಟ ಆಗಿತ್ತು. ಆಸ್ ಎ ವಿಜುವಲಿ ನನಗೆ ತುಂಬಾ ಖುಷಿ ಆದಂತ ಒಂದು ಹಾಡಿದು. ಹಾಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಬಟ್ ನನಗಂತೂ ತುಂಬಾ ಸಂತೋಷ ತಂದ್ಕೊಟ್ಟಿದೆ. ಅದಕ್ಕೆ ಮುರಳಿ ಮಾಸ್ಟರ್ಗೆ ಇರ್ಬೋದು, ನಮ್ಮ ದೀಪಕ್ ಸರ್ ಇರ್ಬೋದು, ಹಾಗೇನೆ ನಮ್ಮ ಕ್ಯಾಮ್ರಾಮನ್ ಲವಿತ್ ಅಣ್ಣಂಗಿರ್ಬೋದು. ಬಿಕಾಸ್ ಅವರ ವಿಷನ್ ಏನಿರುತ್ತೆ ಅದನ್ನ ನಾವು ಚೆನ್ನಾಗಿ ಕಾಣಿಸೋ ತರ ಅವರೇ ಅದನ್ನ ಪ್ರೆಸೆಂಟೇಬಲ್ ಆಗಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ನನ್ನ ಮೊದಲನೇ ಹಾಡನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿರೋದೇ ನನಗೆ ತುಂಬಾ ಸಂತೋಷ ತಂದ್ಕೊಟ್ಟಿದೆ. ಸುದೀಪ್ ಸರ್ಗೆ ಯೂಶಲಿ ಸುದೀಪ್ ಸರ್ ವಾಯ್ಸ್ ಅವ್ರಿಗೊಂಥರ ಬೇಸ್ ವಾಯ್ಸ್ ಇರುತ್ತೆ. ಅಂಡ್ ನನ್ನ ಸಿನಿಮಾದಲ್ಲಿ ನನಗೇನೋ ಮ್ಯಾಚ್ ಆಗೋ ತರ ಒಂದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನಾವು ಹೋಗಿದ್ದು ಅಷ್ಟೇನೆ, ಅದೇ ಸರ್ ಹೇಳ್ದಂಗೆ ಒಂದು 2 ಬಕೆಟ್ ಸಮೋಸ ಒಂದು 15-20 minutes ಅಲ್ಲಿ ಕಂಪ್ಲೀಟ್ ಆಗಿ ಹಾಡ್ ಮುಗಿಸ್ಬಿಟ್ರು. ಅವರ ಒಂದು ಫ್ಲೇವರ್ ನಿಮ್ ಮಧ್ಯದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೊಂಚೂರು ವೇವಿಯಾಗಿ ಎಳ್ದಿದ್ದಾರೆ. ಐ ಥಿಂಕ್ ಅದು ಮುಂಚೆನೆ ಸಿಕ್ಕಿದ್ರೆ ಇನ್ನೂ ಒಂಚೂರು ನಾವು ಆಟ ಆಡ್ಬೋದಿತ್ತು ಇನ್ ಬಿಟ್ವೀನ್. ಬಟ್ ಅನೂಪ್ ಸರಿಗೆ ಅಂಡ್ ಪ್ರಮೋದ್ ಮರ್ವಂತೆ ಅವರಿಗೆ, ಬರಹಗಾರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಹಾಡು ನನಗೆ ಸಂತೋಷ ತಂದ್ಕೊಟ್ಟಿದೆ. ಅಂಡ್ ಐ ಹೋಪ್ ಎಲ್ಲರಿಗೂ ಹೊಸ ವರ್ಷಕ್ಕೆ ಈ ಹಾಡು ಎಲ್ಲ ಯಾರ್ಯಾರು ಲಾಕ್ ಆಗಿದ್ದೀರಾ ನಿಮ್ಗಳಿಗೂ ಅನ್ಲಾಕ್ ಆಗಲಿ ಅಂತ ಕೇಳ್ಕೊಂತ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರ್ ಈಗ ಇದ್ದಿದ್ದು ಏನಂದ್ರೆ, ಅಪ್ಪ ಚೆನ್ನಾಗಿ ಕಾಡ್ಬೇಕು, ಚೆನ್ನಾಗಿ ಮಾಡಬೇಕು. ಅಂಡ್ ಹಿ ವಾಸ್ ವೆರಿ ಹ್ಯಾಪಿ ನಾನು ನೋಡಿದಾಗ. ಬಿಕಾಸ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಡ್ಯಾನ್ಸ್ ಮಾಡಿದ್ದು. ಅಂಡ್ ಎಲ್ಲೊಂದ್ ಕಡೆ ನನಗೇನು ಪ್ರಾಬ್ಲಮ್ ಅಂದ್ರೆ ಮಂಡಿಯಲ್ಲಿ ಡ್ಯಾನ್ಸ್ ಮಾಡೋದು ಸ್ವಲ್ಪ ನಾನು ಚೂರು ಹೆದರ್ತೀನಿ. ಬಟ್ ಎಲ್ಲೂ ಆತರ ಏನು ಪ್ರಾಬ್ಲಮ್ ಆಗದಿದ್ದಂಗೆ ಮಾಸ್ಟರ್ ನನ್ನ ಹೈಟಿಗೆ, ನನ್ನ ಪರ್ಸನಾಲಿಟಿಗೆ ಅಂಡ್ ಫಸ್ಟ್ ಹೀರೋ ಒಬ್ಬ ಹೇಗ್ ಬರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಅಂಡ್ ಪ್ರಾಕ್ಟೀಸ್ ಟೈಮಲ್ಲೂ ಬರ್ತಾ ಇದ್ರು, ನೋಡ್ತಾ ಇದ್ರು. ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಬಟ್ ಸೆಟ್ ಅಲ್ಲಿ ಆ ಕಾಸ್ಟ್ಯೂಮ್ ಹಾಕೊಂಡು ಪ್ರೆಸೆಂಟೇಬಲ್ ಆಗಿ ಬಂದ ಔಟ್ಪುಟ್ ನೋಡಿದಾಗಲೇ ಖುಷಿ ಆಗೋದು. ಅದಕ್ಕಿಂತ ಮುಂಚೆ ನಾವು ಏನ್ ಮಾಡಿದ್ರು ಇಟ್ ಇಸ್ ಜಸ್ಟ್ ಒಂದು ಕ್ಯಾಮ್ರಾದಲ್ಲಿ ಒಂದು ಶೂಟ್ ಮಾಡಿ ಹಿಂಗ್ ಬರ್ತಿದ್ದ ಸ್ಟೆಪ್ಸ್ ಅಂತ ತೋರಿಸ್ಬೋದು. ಬಟ್ ವಿಜುವಲಿ ನೋಡಿದಾಗ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಆಫ್ ಮೀ. ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಅಷ್ಟೇ ಕೇಳೋದು, ನನ್ನ ನೋಡೋರು ಖುಷಿ ಪಟ್ಟು ಇಫ್ ದೇ ಆರ್ ಹ್ಯಾಪಿ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಡೈರೆಕ್ಟರು ಮತ್ತು ನಮ್ಮ ಕೊರಿಯೋಗ್ರಾಫರ್ಸರು ಮಿಲಿಂದ್ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಹೇಳುತ್ತಾ ನಮಸ್ಕಾರಗಳು. ಈ ಸಿನಿಮಾ ಮಾಡ್ಬೇಕಾದ್ರೆ ಬಿಗಿನಿಂಗ್ ಅಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಒಂದು ಪ್ಯಾಷನೇಟಿವ್ ಆಗಿ ನಾವು ಮೂವ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ಸಾಂಗ್ ಮಾಡುವಾಗ ನಮ್ಮದು ಪ್ಲ್ಯಾನ್ ಬೇರೆ ಬೇರೆನೇ ಇತ್ತು. ಸ್ಟುಡಿಯೋದಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲೆಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಅಲ್ಲಿ ಸೆಟ್ ಹಾಕೋಣ ಅಂತ ಅಂದ್ಕೊಂಡ್ವಿ. ಕೊನೆಗೆ ಮತ್ತೆಲ್ಲ ತೀರ್ಮಾನಕ್ಕೆ ಬಂದ್ವಿ. ಆ ಥರ ಬರೀ ಒಂದು ಸೆಟ್ ಅಂದರೆ ರೆಸ್ಟ್ರಿಕ್ಷನ್ ಆಗ್ಬಿಡುತ್ತೆ, ಒಂದೇ ಇದ್ರೊಳಗೆ ಎಷ್ಟು ಅಂತ ಮಾಡಲಿಕ್ಕಾಗತ್ತೆ ಅಂದ್ಬಿಟ್ಟು ಆಮೇಲೆ ಬೇಡ ಅಂತೇಳಿ ನಾವು ಭಾಳ ಸರ್ಚ್ ಮಾಡಿದ್ವಿ. ಆಮೇಲೆ ಮುರಳಿ ಸರ ನಮ್ಗೆ ಐಡಿಯಾ ಕೊಟ್ಟರು, ಸರ್ ಈ ಥರ ಒಂದು ಸೆಟ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು. ಬಟ್ ಬ್ಯೂಟಿಫುಲ್ ಆಗಿತ್ತು, ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡ್ರು. ಆಮೇಲೆ ನಮ್ದು ಹೆಂಗೆ ಅಂದರೆ ಒಂದು ಸರ್ತಿ ಅದ್ರ ವಯಸ್ಸಿದ ಮೇಲೆ ಅದೊಂದು ಅವ್ರಿಗೆ ಮಧ್ಯೆ ರೆಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ. ಅವ್ರದ್ದು ಪ್ಲ್ಯಾನ್ ಆಮೇಲೆ ನಿರ್ದೇಶಕರದೊಂದು ಅವ್ರ ಐಡಿಯಾಲಜಿ ಟೋಟ್ಲಿ ಡಿಫ್ರೆಂಟ್ ಆಗಿದೆ. ಆಮೇಲೆ ಅವರ ಪ್ಯಾಷನಿಗೆ ಅವ್ರ ಐಡಿಯಾಸ್ಗೆ ನಾವು ಯಾವತ್ತೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಅದು ಮಾಡಬೇಡಿ ಇದು ಮಾಡಬೇಡಿ, ನಾವು ಅವ್ರ ಸೈಡಲ್ಲಿ ಕೂತಿರ್ತೀವಿ ಅಷ್ಟೇ. ಸೆಟ್ ಒಳಗಡೆ ಟೈಮಿಂಗ್ ಸರಿಯಾಗಿ ಊಟ ತಿಂಡಿ ಬರುತ್ತೆ, ತಿನ್ಕೊಂಡು
ಏನು ಮಾಡ್ತಾರೆ, ಏನಾದ್ರು ಕೊರತೆ ಇದೆ ಏನಂದಿದೆ ಅದು ಬಿಟ್ಟರೆ ಮತ್ತೆ ಮೇಲೆ ಬದಿಯಲ್ಲಿ ಏನು ಅಬ್ಜೆಕ್ಷನ್ಸ್ ಮಾಡೋದಿಲ್ಲ. ಬಟ್ ಭಾಳ ಚೆನ್ನಾಗಿ ಬಂತು. ನನ್ನ ಮುರಳಿ ಸರ್ ಬಗ್ಗೆ ನನಗೆ ಭಾಳ ಖುಷಿ ಆಗುತ್ತೆ. ಆ ಸ್ಟೇಜ್ ಒಂದು ನರ್ತಕಿಯರೊಂದಿಗೆ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಅದೊಂದು ನೀಟಾಗಿ ಮುಗಿಸ್ಕೊಟ್ರು ಅಂತಂದ್ಬಿಟ್ಟು. ಬಟ್ ನಿರ್ದೇಶಕರು ಅಷ್ಟೇ ಅವ್ರದ್ದೊಂದು ಪ್ಯಾಷನಿಗೆ ಕರೆಕ್ಟಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ಮೇಲಿಂದ ಹೇಳಿದಾಗೆ ನನಗೆ ಈ ಸ್ಕ್ರೀನಲ್ಲಿ ನನಗೆ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಖುಷಿ ಆಗಲಿಲ್ಲ ಅದನ್ನು ಅದು. ಬಟ್ ಥಿಯೇಟ್ರಿಕಲ್ಲಿ ನಿಮಗೆ ಭಾಳ ಚೆನ್ನಾಗಿ ಬಂದಿದೆ. ವಿಷನ್ ಅಷ್ಟೇ, ಸೌಂಡು ಅಷ್ಟೇ ಭಾಳ ಚೆನ್ನಾಗಿ ಬಂದಿದೆ. ನೀವೆಲ್ಲ ಈ ನಮ್ಮ ಚಿತ್ರತಂಡಕ್ಕೆ ಹಾರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಫೆಬ್ರವರಿ 7ಕ್ಕೆ ರಿಲೀಸಿಗೆ ಬರ್ತಾ ಇದ್ದೀವಿ. ಇನ್ ಬಿಟ್ವೀನ್ ಈಗ ಶಾರ್ಟ್ ಪೀರಿಯಡಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಮತ್ತು ಟ್ರೈಲರ್ ರಿಲೀಸ್ ಇದೆ. ಇದೆಲ್ಲ ಇಟ್ಕೊಂಡು ಇನ್ನೂ ಕೆಲಸಗಳು ಇಟ್ಕೊಂಡಿದ್ದೀವಿ. ನಿಮ್ಗಳ ಹಾರೈಕೆ, ಆಶೀರ್ವಾದ ಮತ್ತು ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇದು ಮೈನು ನಾವು ಶಿವಮೊಗ್ಗ ಬೇಸ್, ಹಾಗಾಗಿ ಶಿವಮೊಗ್ಗದಲ್ಲಿ ರಿಲೀಸ್ ಮಾಡೋಣ ಅಂತ ಅಲ್ಲಿ ನಮ್ಮ ಅಭಿಮಾನಿಗಳೇನಿದ್ದಾರೆ ಅವರು ಹೇಳ್ಕೊಂಡ್ರು ಅದನ್ನು. ಹಾಗಾಗಿ ಶಿವಮೊಗ್ಗದಲ್ಲಿ ಒಂದ್ಸರಿ, ಯಾಕಂದ್ರೆ ಲಾಸ್ಟ್ ಇಲ್ಲಿ ಒಂದು ಸಾಂಗ್ ರಿಲೀಸು ಅದು ಮಾಡಿದ್ವಿ. ಇನ್ನು ಅಲ್ಲೊಂದು ಮಾಡೋಣ, ಮತ್ತು ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕು, ಇನ್ನೊಂದು ಬೇರೆ ಕಡೆ ಮಾಡೋಣ. ಯಾಕಂದ್ರೆ ಆಲ್ ಓವರ್ ಕರ್ನಾಟಕ ರನ್ ಆಗಬೇಕಲ್ಲ, ಸುಮ್ಮನೆ ಹೋದರೆ ಕೆಲಸ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ಒಂದೊಂದು ಕಡೆ ಒಂದೊಂದು ಸಾಂಗನ್ನು ಇದು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಾಳೆ ಶಿವಮೊಗ್ಗದಲ್ಲಿ 11 ಗಂಟೆಗೆ ಮಾಲ್, ಶಿವಮೊಗ್ಗ ಮಾಲ್ ಅಂದರೆ ಭರತ್ ಸಿನಿಮಾಸಲ್ಲಿ 11 ಗಂಟೆಗೆ ಇಟ್ಕೊಂಡಿದ್ದೀವಿ. ಅಲ್ಲಿ ಭಾಳ ಆಲ್ರೆಡಿ ಫುಲ್ ರಶ್ ಇದೆ ಕಂಪ್ಲೀಟಾಗಿ. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ನಮ್ಮ A2 ಮ್ಯೂಸಿಕಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಈಗ ಜಸ್ಟ್ ನಾವು ಅಲ್ಲಿ ಹೋಗೋದಕ್ಕೆ ಮೊದಲು ನಾವು ನಮ್ಮ ಇಲ್ಲಿರೋರಿಗೆ ನಾನು ಒಂದು ಕೊಟ್ಟೋಗ್ಬೇಕು ಅಂತ ಒಂದು ಪ್ರೀ ರಿಲೀಸ್ ಅಂತಂದ್ಬಿಟ್ಟು ಈವೆಂಟ್ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೀವೇನು ಹರಸ್ತೀರಾ ಆ ಹರಕೆಯನ್ನು ಇಟ್ಕೊಂಡು ಮುಂದಕ್ಕೆ ಮೂವ್ ಆಗ್ತೀವಿ. ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ ನಮ್ಮ ಅನೂಪ್ ಸಿಳಿನವರು, ಅವರು ಮತ್ತು ನಮ್ಮ ಮುರಳಿ ಮಾಸ್ಟರು, ಆಮೇಲೆ ಮರವಂತಿಯವರು, ಇವರೆಲ್ಲ ಸಹಕಾರದೊಂದಿಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಆಮೇಲೆ ವಿಜಯ್ ಪ್ರಕಾಶ್ ಅವರು ಭಾಳ ನೀಟಾಗಿ ಹಾಡಿದ್ದಾರೆ. ನಾವು ಬಿಗಿನಿಂಗಲ್ಲಿ ನಮಗೆ ಈ ನಮ್ಮ ಅನೂಪ್ ಸಿಳಿನೇ ಹಾಡಿದ್ರು. ಅವ್ರ ವಾಯ್ಸೇ ನಮಗೇನೋ ಚೆನ್ನಾಗಿದೆ, ಬಿಟ್ಬಿಡೋಣ ಅಂತ ಅನ್ಕೊತಾ ಇದ್ವಿ. ಹಂಗಾಗೋದಿಲ್ಲ ಅಂತ ಅಂದ್ಬಿಟ್ಟು ಕೊನೆ ವಿಜಯ್ ಪ್ರಕಾಶ್ ಹತ್ರ ಆಡಿಸಿದಾಗ ಅದು ಇನ್ನೊಂದು ಲೆವೆಲಿಗೆ ಹೋಯ್ತು ಕಂಪ್ಲೀಟಾಗಿ. ಭಾಳ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿ ಬಂದಿದೆ. ವಿ ಆರ್ ಹ್ಯಾಪಿ ವಿತ್ ದಿಸ್. ನೀವು ನೋಡಿ, ಈಗೇನು ಕೇಳಿಸ್ಕೊಂಡಿರೋ ನಾಳೆ ನಾವು ಅದನ್ನು ನಿಮಗೆ ಲಿಂಕ್ ಕೊಟ್ಟಾಗ ನಿಮ್ಗೆ ಅದು ಬೇರೆ ಥರನ ಕೇಳಿಸುತ್ತೆ. ನೀವು ನೋಡಿ ಹರಿಸ್ತೀರಾ ಅಂತ ನನ್ನ ನಂಬಿಕೆ ಇದೆ. ದಯವಿಟ್ಟು ಹರಿಸಿ. ಥ್ಯಾಂಕ್ ಯು. ನಾನು ಇಲ್ಲಿ ಇಬ್ಬರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂದು ಸುನಿಲ್ ಮಾನೆ, ಇನ್ನೊಂದು ಪ್ರಶಾಂತ್ ಬಾಗರ್. ಯಾಕೆಂದರೆ ನಾನು ಈಗ ನಂದು ಇನ್ನೊಂದು ಸಿನಿಮಾ ರಾಜು ಜೇಮ್ಸ್ ಬಾಂಡ್ ಕೆಲಸಗಳು ಪ್ಯಾರಲಲ್ಲಿ ನಡೀತಾ ಇರೋದ್ರಿಂದ ಎರಡೂ ಬ್ಯಾಲೆನ್ಸ್ ಮಾಡೋ ಸ್ಥಿತಿ ಥರ ಆಗಿದೆ ನನಗೆ. ಸೊ ನನ್ನ ಆಬ್ಸೆನ್ಸಲ್ಲಿ ಇವರಿಬ್ಬರು ನನ್ನ ಬ್ಯಾಕ್ ಬೋನ್ ಆಗಿ, ಅದು ಲಾಜಿಸ್ಟಿಕ್ಸ್ ಇರ್ಬೋದು, ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು, ಫಾಲೋ ಅಪ್ ಮಾಡಿ ಸೊ ದೇ ಆರ್ ಅಚೀವಿಂಗ್ ಆನ್ ದೇರ್ ಟೈಮ್. ಥ್ಯಾಂಕ್ ಯು ಮನೆ, ಥ್ಯಾಂಕ್ ಯು ಬಾಗರ್, ಥ್ಯಾಂಕ್ ಯು ಎಲ್ರು. ಈ ಸ್ಟೇಜ್ ಬಂದಿರೋದು ಮಾತ್ರ ನಡೆಸ್ಕೊತಾ ಇರ್ತೀವಿ. ನಮ್ಮ ಸುನಿಲ್ ಮಾನೆ ಮಾರ್ಕೆಟಿಂಗ್ ಹೆಡ್ ಇದ್ದಾರೆ, ನಮ್ಮ ಪ್ರಶಾಂತ್ ಬಾಗೂರ್ ಇದ್ದಾರೆ, ಆಮೇಲೆ ನಮ್ಮ ಐಪ್ಲೆಕ್ಸ್ ಗಿರೀಶ್ ನಮ್ಮ ಪಾರ್ಟ್ನರ್ ಇದ್ದಾರೆ, ಅವ್ರ ಕಡೆಯಿಂದ ನಮ್ಮ ಅವಿನಾಶ್ ಅಂತ ಬಂದಿದ್ದಾರೆ. ಇನ್ನು ನಮ್ಮ ಶೋರೂಮ್ ಹುಡುಗರಿದ್ದಾರೆ, ಮಂಜು ಇದ್ದಾರೆ, ಮಧು ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಆಮೇಲೆ ಮೇಯ್ನ್ ನಮ್ಮ ಬಾಸ್ ಇದಾರಲ್ಲ ಸುರೇಂದ್ರ ವೆಂಕಟೇಶ್ ಅವರು, ಅವರ ಸಹಕಾರ ಪ್ರತಿ ಹೆಜ್ಜೆಯಲ್ಲೂ ಸಿಗ್ತದೆ ನಮಗೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸುರೇಂದ್ರ ಸರ್. ಇನ್ನು ಹೀಗೆ ನಿಮ್ಮ ಸಹಕಾರ ಕಂಟಿನ್ಯೂಸ್ ಆಗಿ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಾಸು ಸರ್ ಇದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಸುಮಾರು ಇದಿದೆ, 2-3 ಸಾಂಗ್ ಇದೆ, ಟ್ರೈಲರ್ ಇದೆ. ನಾವು ಟ್ರೈಲರ್ಗೆ ನಾವು ಗ್ರ್ಯಾಂಡ್ ಎಂಟ್ರಿ ಗ್ರ್ಯಾಂಡಾಗಿ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಆ ಟೈಮಲ್ಲಿ ಬೇರೆಯವರಿಗೆಲ್ಲ ಇನ್ವೈಟ್ ಮಾಡಿದ್ದೀವಿ. ಅಲ್ಲಿವರೆಗೂ ಎವ್ರಿ ಟೈಮ್ ಕರೆದ್ರೆ ಮತ್ತು ಅವ್ರ ಸಮಯ ನಮಗೆ ಇಲ್ಲಿ ಇದಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಯಾರಿಗೂ ಹೆಚ್ಚಿಗೆ ಇದು ಮಾಡ್ತಾ ಇಲ್ಲ. ನಮ್ಮ ಟೀಮ್ನವ್ರು ಮಾತ್ರ ಬಂದು ಸಾಂಗ್ ಮೊನ್ನೆ ಡೇಟ್ ಅನೌನ್ಸ್ಮೆಂಟ್ ಟೈಮಲ್ಲೂ ಅಷ್ಟೇ, ಇವತ್ತು ಅಷ್ಟೇ, ನಾಳೆ ಇನ್ನೊಂದು ಸಾಂಗಿಗೂ ಅಷ್ಟೇ ಈ ಥರ ಮಾಡ್ಕೊಂಡು ಹೋಗ್ತೀವಿ. ಟ್ರೈಲರಲ್ಲಿ ಭಾಳ ದೊಡ್ಡದಾಗಿ ಲಾಂಚ್ ಮಾಡ್ತೀವಿ. ಮಂಜು ಸರ್, 7th ನಿಮ್ಮ ಸಿನಿಮಾ ಬಿಟ್ಟು ಒಂದಿಷ್ಟು ಸಿನಿಮಾಗಳು ಇದ್ದಾವೆ. ನೀವು ಯಾವ ಥರ ಅದಕ್ಕೆಲ್ಲ ಸನ್ನದ್ಧರಾಗಿದ್ದೀರಿ? ಇದು ಹೆಂಗೆ ಅಂದರೆ ಮೇಡಮ್, ಇದು ನಾವು ಬೆಳಗ್ಗೆನೇ ಅಭಿನಯರಲ್ಲಿ ಯಾರಿರಲ್ಲ, ಜೋರಾಗಿ ಹೋಗೋಣ ಅಂತ ಹೊರಟಿರ್ತೀವಿ. ಸ್ವಲ್ಪ ನಾವು ಹೋಗೋಷ್ಟೊತ್ತಿಗೆ ನೀವು ಹೋಗ್ಲಿಕ್ಕೆ ಆಗಲ್ಲ ಆ ಥರ ಇದೆ. ಬಟ್ ಅದರಲ್ಲೂ ನೀವು ದಾಟ್ಕೊಂಡು ಹೋಗ್ತಿರೋದು ದಟ್ ಈಸ್ ಕೆಪಾಸಿಟಿ ಅಷ್ಟೇ. ನನ್ನ ಚಿತ್ರ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬಂದಿದೆ, ಕ್ವಾಲಿಟಿ ಎಲ್ಲ ಕಂಟೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಡೆಫಿನೆಟ್ ಆಗಿ ನಾನು ಮೂವ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸೇ ಉಳಿಸ್ಕೊಳ್ಳೋ ಚಿತ್ರರಂಗದಲ್ಲಿ. ಯಾಕಂದರೆ ಪ್ರತಿ ವಾರನೂ 20ರಿಂದ 22 ಪಿಕ್ಚರ್ ಬರುತ್ತೆ ವಿತ್ ಆಲ್ ಲ್ಯಾಂಗ್ವೇಜಸ್. ಯಾವತ್ತು ಬರಲ್ಲ ಸಿನಿಮಾ ಅಂತ ನೋಡ್ತಾ ಕೂತ್ಕೊಂಡ್ರೆ ನೀವು ಈ ಜನ್ಮಕ್ಕೆ ರಿಲೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲಿರ್ತಾರೆ ಗೊತ್ತಿಲ್ಲ ಸಿನಿಮಾ. ನಾನು ಅನೌನ್ಸ್ ಮಾಡಿದಾಗ ಒಂದಿತ್ತು, ಆಮೇಲೆ 2 ಆಯಿತು, 3 ಆಯಿತು, 4 ಆಯಿತು, ಬರ್ತಾ ಇರುತ್ತೆ. ಏನು ಮಾಡ್ಲಿಕ್ಕಾಗಲ್ಲ, ಕಾಂಪಿಟೇಷನ್ ಇರಬೇಕು ಮಾರ್ಕೆಟ್ ಒಳಗಡೆ. ಆಮೇಲೆ ಥಿಯೇಟರ್ಸ್, ನಂಬರ್ ಆಫ್ ಥಿಯೇಟರ್ಸ್ ಮಲ್ಟಿಪ್ಲೆಕ್ಸ್ ಸಿಕ್ಕಾಬಿಟ್ಟೆ ಇವತ್ತು. ಅವ್ರೊಬ್ಬರೇ ನನಗೆ ಒಬ್ಬನಿಗೆ ಕೊಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಹಂಚ್ಬೇಕಲ್ಲ. ಎಲ್ಲರಿಗೂ ಆಗುತ್ತೆ ಮೇಡಮ್ ಅದನ್ನು. ಬಟ್ ಅಲ್ಲಿ ಕ್ವಾಲಿಟಿ ಯಾವ್ದಿರುತ್ತೆ ಅವರು ನಿಜವಾಗ್ಲೂ ಉಳ್ಕೊಳ್ತಾರೆ. ಅದನ್ನೇ ನಂದು ಕ್ವಾಲಿಟಿ ಅಂತ ಹೇಳ್ಕೊಳ್ತೀನಿ ಹೆಮ್ಮೆಯಿಂದ. ಇನ್ನು ಮಿಕ್ಕಿದ್ದು ನೀವು ಚಿತ್ರ ನೋಡಿ ನನಗೆ ಹೇಳ್ಬೇಕಷ್ಟೇ. ನಾನು ಹೇಳ್ದಿಲ್ಲ ಸರ್, ನಮ್ಮದು ಶಿವಮೊಗ್ಗ ಬೇಸ್ ನಾವೆಲ್ಲ. ನಮ್ದೊಂದು ಮಲ್ನಾಡ್ ಟೀಮ್ ಅಂತಿದೆ, ಮಲ್ನಾಡ್ ಗ್ರೂಪ್ ಅಂತಿದೆ. ಸೊ ಎಲ್ಲ ಅವ್ರದ್ದು
ಡಿಮ್ಯಾಂಡ್ ಮೇರೆಗೆ ನಾನು ಅಲ್ಲಿ ಶಿವಮೊಗ್ಗದಲ್ಲಿ ರಿಲೀಸಿಂಗ್ ಇಟ್ಕೊಂಡಿದ್ದೀನಿ ಸಾಂಗ್ ಎಲ್ಲ. ಇಲ್ಲ ಮ್ಯಾಮ್, ನಾನು ಬೇಸಿಕಲಿ ಟ್ರೈನ್ಡ್ ಆಗಿದ್ದೆ. ಶಿವು ಅಂತ, ಹಿ ವಾಸ್ ಇನ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲೆಲ್ಲ ಶಿವು ಅಂತ ಬರ್ತಾರೆ, ಅವ್ರ ಅಂಡರ್ ನಾನು ಟ್ರೈನಿಂಗ್ ತೊಗೊಂಡಿದ್ದೆ. ಬಟ್ ಅಗೇನ್ ಸಾಂಗ್ ಅಂತ ಬಂದಾಗ ಮುರಳಿ ಮಾಸ್ಟರ್ ಸ್ಟುಡಿಯೋ ಹೋಗಿ ಅವರ ಹುಡುಗರ ಜೊತೆ ಈ ಸಾಂಗಿಗೆ ಏನು ಬೇಕು ಬೇಕಾದಂಥ ತಯಾರಿಗಳನ್ನ ಮಾಡಿಕೊಂಡೆ. ಬಟ್ ಎಲ್ಲೋ ಕಮ್ಮಿ ಆಯ್ತು ಡ್ಯಾನ್ಸ್ ಅಂತ ಅನ್ಸಿಲ್ವಾ ಈ ಸಾಂಗ್ ಅಲ್ಲಿ? ಓವರ್ ಆಲ್ ಅಂದರೆ ಇವಾಗ ನಾನು ಏನು ಹೇಳಬೇಕು ಅಂದರೆ ಮ್ಯಾಮ್, ಇನ್ನೂ ಇದ್ದಿದ್ದು ಹೌದು, ಇನ್ನೂ ಬೇಕಿತ್ತು ಅಂತ ನಮಗೂ ಅನಿಸ್ತು ಎಲ್ಲೋ ಒಂದು ಕಡೆ. ಬಟ್ ಮಾಸ್ಟಿಗೆ ಫಸ್ಟ್ ಹುಡುಗನ ಇಂಟ್ರಡ್ಯೂಸ್ ಮಾಡ್ಬೇಕಾದ್ರೆ ಅವರಿಗೂ ಒಂದು ಇತ್ತು, ಅಂದ್ರೆ ಇವನ್ ಕೈಲಿ ಅದನ್ನ ಕ್ಯಾರಿ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋ ಅವರಿಗಿತ್ತು. ನಾನು ಹೇಳಿದೆ ಸರ್ ಮಾಡೋಣ ಅಂತ, ಬಟ್ ಅವ್ರಿಗೆ ಆ ಮೂಮೆಂಟಿಗೆ ಹಿ ಫೆಲ್ಟ್ ದಿಸ್ ವಾಸ್ ಫೈನ್, ಇದು ಇಷ್ಟು ಮಾಡಿದ್ರೆ ಚೆನ್ನಾಗಿರೋದು ಅಂತ ಅವ್ರಿಗೆ ಅನ್ನಿಸ್ತು. ಸೊ ಅದ್ರ ಪ್ರಕಾರ ನಾನು ಒಪ್ಕೊಂಡು ಐ ಆಮ್ ಜಸ್ಟ್ ಹ್ಯಾಪಿ. ಅಲ್ಲಲ್ಲ, ಹೀರೋನು ಇದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಂತಾನು ಅಲ್ಲ ಸರ್, ಇದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲ. ಇದು ಅಂದ್ರೆ ಟಿಪಿಕಲ್ ಆಗಿ ಹೀರೋ ಇಂಟ್ರೊಡ್ಯೂಸ್ ಆಗ್ತಾರೆ ಆಮೇಲೆ ಸಾಂಗ್ ಬರುತ್ತೆ ಆ ಥರ ಅಲ್ಲ. ಇದು ನೀವು ಸಿಚುವೇಶನ್ ನೋಡಿ ಗೊತ್ತಾಗುತ್ತೆ. ಅಲ್ಲಲ್ಲ, ಇಡಬಾರ್ದು ಅಂತ ಏನು ರೂಲ್ಸ್ ಅಲ್ಲ, ಇಡಬಾರ್ದು ಅಂತ ಏನು ರೂಲ್ಸ್ ಅಲ್ಲ. ಬಟ್ ಸಿಚುವೇಶನ್ ಡಿಮ್ಯಾಂಡ್ ಮಾಡೋದು 100% ಇರುತ್ತೆ. ಸಿಚುವೇಶನ್ ಡಿಮ್ಯಾಂಡ್ ಮಾಡಿದ್ರೆ ಅದು ಎನಿ ಕ್ಯಾರೆಕ್ಟರ್ಗೂ ಕೇಳಿದ್ರೆ ಮಾಡೇ ಮಾಡ್ತೀವಿ. ಬಟ್ ಇದು ಅಷ್ಟೇ, ಏನಂದ್ರೆ ಇವ್ರದ್ದು ಇಂಟ್ರೊಡಕ್ಷನ್ ಆಯ್ತು ಸಾಂಗ್ ಆ ಥರದ ಪ್ಯಾಟರ್ನ್ ಅಲ್ಲ. ಅಂದ್ರೆ ಅದು ಸಿಚುವೇಶನಲ್ ಆಗಿ ಇನ್ನೊಂದು ಬರುತ್ತೆ ವಿಷಯ. ಇನ್ನೊಂದು ಲಾಸ್ಟಲ್ಲಿ ಒಂದು ಸಾಂಗ್ ಬರುತ್ತೆ, ಸಿಚುವೇಶನ್ ಬರುತ್ತೆ, ಅಲ್ಲಿ ಹೀರೋಯಿನ್ ಲೀಡ್ ಇದ್ದಾರೆ. ಆಮೇಲೆ ಇವ್ರದ್ದು ಏನು ಡ್ಯೂಯೆಟ್ ಸಾಂಗ್ ಏನಿದೆ ನಿಮಗೆ, ಅದರಲ್ಲಿ ಕೂಡ ಹೀರೋಯಿನಲ್ಲಿ ಲೀಡರ್ ಬರ್ತಾರೆ. ವೆರಿ ಫಸ್ಟ್ ಇನ್ನೊಂದು ರಿಲೀಸ್ ಮಾಡಿದ್ವಿ, ಅದರಲ್ಲೂ ಕೂಡ ಹೀರೋಯಿನ್ ಇದ್ದಾರೆ. ಇದು ಒಂದರಲ್ಲಿ ಮಾತ್ರ ಹೀರೋ ಬರ್ತಾರೆ ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲದರಲ್ಲೂ ಹೀರೋಯಿನ್ ಇದ್ದಾರೆ. ಹೀರೋಯಿನ್ ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ ಸರ್, ಇದ್ದಾರೆ. ಬಿಸ್ನೆಸ್ ಶುರು ಆಗಿದೆಯಾ? ರೈಟ್ಸ್ ಗಿಟ್ಸ್ ಈ ಥರದ್ದೆಲ್ಲ ಆಗ್ತಾ ಇದೆಯಾ ಸರ್? ಬಿಸ್ನೆಸ್ಸು ನಾವು ಹೊಸ ಹುಡುಗಂಗೆ ಹೇಗೆ ನಾವು ಬಿಸ್ನೆಸ್ಸನ್ನು ನಾವು ಆಗುತ್ತೆ ಅಂತ ಅಂದ್ಕೊಂಡು ಕಾಯ್ತಾ ಕೂತ್ಕೊಂಡ್ರೆ ಬಿಸ್ನೆಸ್ ಆಗಲ್ಲ ಸರ್. ಈಗೆಲ್ಲ ಬೇರೆ ಥರ ಆಗಿದೆ. ಮೊದಲೆಲ್ಲ ಅಣ್ಣವ್ರ ಕಾಲದಲ್ಲಿ ಬೇರೆ ಥರ ಇತ್ತು, ನೀವು ಸಿನಿಮಾ ನಿಮ್ಗೆ ಟೇಕ್ಸ್ ಕೊಡ್ತಿರಂಗೆ ಬಿಸ್ನೆಸ್ ಆಗ್ತಾ ಇತ್ತು. ಬಟ್ ಇವತ್ತಿನ ಸಿಚುವೇಶನ್ನು ಪ್ರತಿಯೊಬ್ಬರು ಮನೇಲಿ ಒಬ್ಬೊಬ್ಬ ಹೀರೋ ಉಟ್ಕೊಂಡ್ಬಿಟ್ಟಿಯಾನೆ. ಈಗ ಎಲ್ಲರೂ ಅವ್ರವ್ರ ಹೀರೋಗಳೇನೆ. ಆ ಹೀರೋಗಳ ಮಧ್ಯದಲ್ಲಿ ಒಂದು ಹೀರೋ ಮಾಡಿದೇನೆ ಬಂದ್ರಪ್ಪ ಅಂತ ಕರ್ಕೊಂಬಂದು ತೋರಿಸೋದು ಚಾಲೆಂಜಿಂಗ್ ಮ್ಯಾಟರ್ ಇದನ್ನ. ಇದು ಎಲ್ಲ ಚಾನಲ್ ಏನಂದರೆ ಒಂದು ಸಕ್ಸಸ್ ಆದರೆ ಮೂವಿನ ಡೆಫಿನೆಟಾಗಿ ಬೈ ಮಾಡ್ತಾರೆ, ಸಕ್ಸಸ್ ಆಗಿಲ್ಲ ಅಂತಂದರೆ ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಇದು ಇಡೀ ಇಂಡಸ್ಟ್ರಿಗೆ ಗೊತ್ತಿರೋ ಸತ್ಯ ಇದನ್ನ. ಇದು ನಾನು ಮೊದಲೇ ಬಿಸ್ನೆಸ್ ಮಾಡ್ಕೊತೀನಿ ಅಂದರೆ ಫಸ್ಟ್ ಒಂದು ಸಕ್ಸಸ್ ನಮಗೆ ಬೇಕು ಸಿನಿಮಾ. ಅದು ಸಕ್ಸಸ್ ಆಯ್ತು ಅಂದರೆ ಬಹುಶಃ ನೆಕ್ಸ್ಟ್ ಮೂವಿಗೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಆ ಸಕ್ಸಸ್ ಕಡೆಗೆ ನಾವು ಫೈಟ್ ಮಾಡ್ತಾ ಇದೀವಿ ಸರ್ ಅಷ್ಟೇ.